ವೆಲ್ಕಮ್ ಬ್ಯಾಕ್ ಟು ನಂದಿನಿ ಹರೀಶ್ ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನನಗೆ ತುಂಬಾ ಖುಷಿ ಆಯಿತು ಇವತ್ತಂತೂ. ಯಾಕಂತಂದರೆ ಒಬ್ಬರೊಬ್ಬರಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದಾರೆ. ಅದು ತುಂಬ ಖುಷಿ ಆಯಿತು. ಹಾಗೆಯೇ ಅದನ್ನು ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಈಗ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಹಾಗೆಯೇ ಈಗ ಯಾರು ಮಾಡ್ಕೊಂಡಿದ್ದಾರೆ ಹೊಸದಾಗಿ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ಒಬ್ಬರು ನನಗೆ ಹೇಳಿದರು, ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪನ್ನ ಇಡಬಾರ್ದು, ಹುಣಸೆಹಣ್ಣ ಇಡಬಾರ್ದು ಅಂತ. ನನಗೆ ಅದು ಫಸ್ಟ್ ಆಫ್ ಆಲ್ ನನಗೆ ಗೊತ್ತೇ ಇರಲಿಲ್ಲ ಗೈಸ್. ನಾನು ಆಲ್ಮೋಸ್ಟ್ ಪ್ಲಾಸ್ಟಿಕ್ ಡಬ್ಬದಲ್ಲೇ ಯೂಸ್ ಮಾಡ್ತಾ ಇದ್ದೆ. 15 ಡೇಸ್ ಮುಂಚೆನೇ ಒಬ್ಬರು ಹೇಳಿದರು. ನಾನು ಅಷ್ಟು ತಲೆಗೆ ಹಾಕ್ಕೊಂಡಿರಲಿಲ್ಲ. ಹಾಗೆ ಆಮೇಲೆ ಗಂಡ ಹೆಂಡತಿ ಜಗಳ ಆಡ್ತಾರೆ ಅಂತ ಎಲ್ಲ ಹೇಳಿದರು. ಅದು ಇನ್ನೂ ನನಗೆ ಸ್ವಲ್ಪ ಭಯ ಆಯಿತು. ಅವೆಲ್ಲ ಅಯ್ಯೋ ಮನೇಲಿ ಕಿರಿಕಿರಿ ಆಗಬಾರ್ದಲ್ಲ ಅಂದ್ಬಿಟ್ಟು ಪಿಂಗಾಣಿಸ್ನ ತಂದಿದ್ದೀನಿ. ಅದನ್ನು ನಾನು ತೋರಿಸ್ತೀನಿ ಯಾವ ಥರ ಪಿಂಗಾಣಿಸ್ ತಂದಿದ್ದೀನಿ ಅಂತ. ಈಗ ನೋಡ್ತಾ ಇರ್ಬೋದಲ್ಲ ಗೈಸ್, ಇದೇ ಪಿಂಗಾಣಿಸ್ನ ನಾನು ತೊಗೊಬಂದಿರೋದು. ಈಗ 2 ದೊಡ್ಡ ತೊಗೊಂಡೆ, 2 ಚಿಕ್ಕದು ತೊಗೊಂಡೆ. ಅಲ್ಲಿ ತುಂಬ ಚೆನ್ನಾಗಿತ್ತು ಮತ್ತು ಪಿಂಗಾಣಿಸು ಇನ್ನೂ ಡಿಫ್ರೆಂಟಾಗಿತ್ತು. ನನಗಂತೂ ಭಾಳ ಇಷ್ಟ ಆಯಿತು ಅದನ್ನು ನೋಡಿ. ಹಾಗೆಯೇ 2 ದೊಡ್ಡ ತೊಗೊಳ್ಳೋಣ, 2 ಚಿಕ್ಕದು ತೊಗೊಳ್ಳೋಣ ಅಂತ ತೊಗೊಂಡೆ. ಆ್ಯಕ್ಚುಲಿ 2 ಸಾಕಾಗಿತ್ತು ನನಗೆ. ಅದು ಒಂಥರ ಕ್ಯೂಟಾಗಿತ್ತಲ್ಲ ಅಂದ್ಬಿಟ್ಟು ಸ್ಮೈಲಿ ಅಂತಲೂ ಬರೆದಿದ್ರು, ಇರಲಿ ಅಂದ್ಬಿಟ್ಟು ಅದನ್ನು ತೊಗೊಂಡೆ. ಈಗ ದೊಡ್ಡದಕ್ಕೆ ಉಪ್ಪು ತುಂಬಿಟ್ಟಿದ್ದೀನಿ, ಹಾಗೆ ಚಿಕ್ಕದಕ್ಕೆ ಹುಣಸೆಹಣ್ಣ ತುಂಬ್ತಾ ಇದ್ದೀನಿ. ಇದಾದಮೇಲೆ ಚಿಕ್ಕದಕ್ಕೆ ಏನು ತುಂಬೋಣ ಅಂತ ಯೋಚನೆ ಮಾಡಿದೆ. ಅದಕ್ಕೆ ಸ್ವಲ್ಪ ಉಪ್ಪು ಮಿಕ್ಕಿತ್ತು ಅಂತ ಅದನ್ನು ತುಂಬಿ, ಹಾಗೆಯೇ ಮೆಣಸು ಪೌಡರ್ ಇತ್ತು, ಈಗ ಅದನ್ನು ತುಂಬ್ಕೋತಾ ಇದ್ದೀನಿ. ಆಮೇಲೆ ಇನ್ನೊಂದು ಗೈಸ್ ಏನಂತ ಅಂದರೆ, ಈ ಸಿಲ್ವರ್ ಪಾತ್ರೆಗಳನ್ನೂ ಯೂಸ್ ಮಾಡಬಾರ್ದಂತೆ. ನನಗೆ ಕೆಳಗಡೆ ನಮ್ಮ ಓನರ್ ಅಜ್ಜಿ ಹೇಳಿದ್ದು ಸಿಲ್ವರ್ ಪಾತ್ರೆನ ಯೂಸ್ ಮಾಡಬಾರ್ದಂತೆ ಅಂತ. ಹಿಂಗೆಲ್ಲ ಹೇಳ್ತಾರೆ, ಅದು ಯೂಸ್ ಮಾಡಬೇಡಿ ಇದು ಯೂಸ್ ಮಾಡಬೇಡಿ ಅಂದರೆ ಏನು ಯೂಸ್ ಮಾಡೋದು? ಹಂಗಾದರೆ ಮಾರಲೇಬಾರ್ದಲ್ವಾ? ಅದೊಂಥರ ಜೋಕ್ ಅನಿಸ್ತು ನನಗೆ. ಸುಮ್ಮನಾದೆ. ಅಷ್ಟೊತ್ತಿಗೆ ಅದೆಲ್ಲ ತುಂಬಿಟ್ಟು ಎತ್ತಿಟ್ಟು ಬಂದೆ. ನನ್ನ ಮಗಳು ನನಗೆ ಕೆಲಸ ಕೊಡ್ತಾನೆ ಇರ್ತಾಳೆ ಗೈಸ್. ನೋಡ್ತಾ ಇರ್ಬೋದು ಎಷ್ಟು ತುಂಬಲಿ ಆಟ ಸಾಮಾನು ಸುರಿತಾಳೆ. ತುಂಬು ಅಂದರೆ ತುಂಬಲ್ಲ, ಇಲ್ಲ ನಾನು ತುಂಬಲ್ಲ ಅಂತಾಳೆ. ಅವಳಿಗೆ ಹೇಳೋ ಕೆಲಸ ನಾನೇ ಮಾಡೋದು ಮಾಡಿಬಿಡೋಣ ಅಂದ್ಬಿಟ್ಟು ನಾನೇ ತುಂಬ್ತಾ ಇದ್ದೀನಿ. ನನಗೆ ಬೆಳಗ್ಗೆಯಿಂದ ಸಂಜೆ ಗಂಟ ಇದೇ ಆಗುತ್ತೆ. ಎಲ್ಲ ಕೆಲಸ ಮಾಡಿದ್ರೂ ಇವಳು ಸ್ಕೂಲಿಂದ ಬಂದ ತಕ್ಷಣ ನನಗೆ ಕೆಲಸ ಏನು ಅಂತ ಅಂದರೆ ಇದು ಆಟ ಸಾಮಾನು ಸುರಿದಿರೋದನ್ನ ಎತ್ತಿಡೋದು, ಅದು ಇದು ಅಂತ ಕೆಲಸ ಸಂಜೆವರೆಗೂ ಸಾಕಾಗ್ಬಿಡತ್ತೆ ನನಗಂತೂ. ಇವತ್ತು ಅವಳಿಗೆ ಏನಾದರೂ ಮಾಡಿಕೊಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಹಾಗೆಯೇ ನನಗೆ ಐಡಿಯಾ ಬಂದಿದ್ದು ಎಗ್ ರೋಲ್ ಮಾಡಿಬಿಡೋಣ ಇವತ್ತು ಅಂತ ಕೇಳಿದೆ. ತನ್ವಿ ಎಗ್ ರೋಲ್ ಮಾಡಿಕೊಡ್ಲಾ ಅಂತ. ಮಮ್ಮಿ ಬೇಕು ಅಂತ ಅಂದ್ಲು. ಸರಿ ಅಂದ್ಬಿಟ್ಟು ಆಟ ಸಾಮಾನೆಲ್ಲ ತುಂಬಿಟ್ಟು ನಾನು ಅಡುಗೆ ಮನೆಗೆ ಬಂದೆ ಎಗ್ ರೋಲ್ ಮಾಡೋಣ ಅಂತ. ನಾನು ಹೇಗೆ ಎಗ್ ರೋಲ್ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ ಬನ್ನಿ ಗೈಸ್. ಫಸ್ಟು ನಾವೇನು ಮಾಡ್ಕೋಬೇಕು ಅಂತ ಅಂದರೆ, ಸೇಮ್ ನಾವು ಚಪಾತಿನ ಹೇಗೆ ಮಾಡ್ಕೋತೀವಿ ಅದೇ ಥರ ನಾವು ಮಾಡ್ಕೊಂಡು ಇಟ್ಕೋಬೇಕು. ಈಗ ನಾನು ಚಪಾತಿ ಮಾಡ್ಕೋತೀನಿ. ಚಪಾತಿ ಹಿಟ್ಟಿಗೆ ನಾನು ಏನೇನು ಹಾಕಿದ್ದೀನಿ, ಮೈದಾ, ಹಾಗೆಯೇ ಗೋಧಿ ಹಿಟ್ಟು, ಹಾಗೆಯೇ ಸ್ವಲ್ಪ ಉಪ್ಪು, ಇಷ್ಟು ಕೂಡ ನೀಟಾಗಿ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ. ಅದಾದಮೇಲೆ ಚಪಾತಿ ಮಾಡ್ಕೊಂಡು ಈಗ ಮಯೋನೀಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಮಯೋನೀಸ್ಗೆ ಏನೇನು ಬೇಕು ಅಂತಂದರೆ 2 ಮೊಟ್ಟೆ ಒಡೆದ್ಬಿಟ್ಟು ಹಾಕೊಂಡಿದ್ದೀನಿ, ಹಾಗೆಯೇ ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಮೆಣಸು ಪೌಡರು, ಹಾಗೆಯೇ ಉಪ್ಪು, ಹಾಗೆ ಎಣ್ಣೆ ಇಷ್ಟು ಕೂಡ ಹಾಕೊಂಡು ರುಬ್ಕೊಂಡೆ. ಈಗ ತೆಳು ಆಯಿತು ನೋಡ್ತಾ ಇದ್ದೀರಾ. ಮತ್ತೆ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ನಾವು ಎಷ್ಟು ಹಾಕೋತೀವೋ ಅಷ್ಟು ಮಯೋನೀಸ್ ಗಟ್ಟಿ ಆಗುತ್ತೆ. ಈಗ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ಭಾಳ ಇಷ್ಟ ಆಯಿತು ಮಯೋನೀಸ್ ನೋಡಿ. ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಹೊರಗಡೆಯಿಂದ ತರೋಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ಟ್ರೈ ಮಾಡಿ ಆದಷ್ಟು. ಈಗ ನಾನು ಮಸಾಲೆಗೆ ಎಲ್ಲ ಇಟ್ಕೊಂಡಿನಿ. ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಹಾಗೆಯೇ ಕ್ಯಾರೆಟು, ಈರುಳ್ಳಿ, ಟೊಮೆಟೊ ಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಮೊಟ್ಟೆ ಬೇಯಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿನಿ. ಈಗ ಮಾಡೋದು ಹೇಗೆ ನೋಡೋಣ ಬನ್ನಿ. ನಾನು ಏನು ಮಾಡ್ಕೋತೀನಿ ಅಂದರೆ, ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ, ಹಾಗೆಯೇ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನೀಟಾಗಿ ಫ್ರೈ ಮಾಡ್ಕೋತೀನಿ. ಅದಾದಮೇಲೆ ನಾವು ಏನೇನು ಇಟ್ಕೊಂಡಿದ್ವಿ, ಈರುಳ್ಳಿ, ಟೊಮೆಟೊ ಹಣ್ಣು, ಹಾಗೆಯೇ ಕ್ಯಾಬೇಜು, ಹಾಗೆಯೇ ಕ್ಯಾಪ್ಸಿಕಮ್ಮು, ಕ್ಯಾರೆಟು ಇಷ್ಟು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಇದಾದಮೇಲೆ ಈಗ 1 ಸ್ಪೂನಷ್ಟು ಸಾಲ್ಟು, ಹಾಗೆಯೇ 1 ಸ್ಪೂನಷ್ಟು ಧನಿಯಾ ಪೌಡರ್, 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಇಷ್ಟು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಮೊಟ್ಟೆನ ಅದು ಕೂಡ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತೀನಿ. ಈಗ ಮಸಾಲೆ ರೆಡಿ ಆಯಿತು. ಒಂದು ಬೌಲ್ ತೊಗೊಂಡು ಒಂದು ಮೊಟ್ಟೆ ಹೊಡೆದಾಕಿ ಅದಕ್ಕೆ ಸ್ವಲ್ಪ ಸಾಲ್ಟು ಹಾಗೆಯೇ ಪೆಪ್ಪರ್ ಪೌಡರ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಾದ್ಮೇಲೆ ಒಂದು ಪ್ಯಾನ್
ತೊಗೊಂಡು ಅದನ್ನು ಮಿಕ್ಸ್ ಮಾಡಿಟ್ಟಿರೋದನ್ನ ಹಾಕಿ ಅದ್ರ ಮೇಲೆ ಚಪಾತಿನ ಹಾಕ್ತೀನಿ. ಚಪಾತಿ ರೆಡಿಯಾಗಿದೆ. ಈಗ ಒಂದು ತಟ್ಟೆಗೆ ಹಾಕ್ಕೊಂಡು ಅದಕ್ಕೆ ಮೇಲೆ ಮಯೋನೀಸು ಹಾಗೆಯೇ ಮಸಾಲೆ ಹಾಕಿ ಅದಕ್ಕೆ ಮತ್ತೆ ಮಯೋನೀಸ್ ಹಾಕಿ ಟೊಮೊಟೊ ಸಾಸ್ ಹಾಕಿದ್ರೆ ರೆಡಿ ಆಗುತ್ತೆ ಎಗ್ ರೋಲು. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸತಿ ಮಾಡಿಕೊಡಿ. ತನ್ವಿನ ಕೇಳೋಣ ಚೆನ್ನಾಗಿದೆಯಾ ಅಂತ. ಬನ್ನಿ. ಈಗ ಕಾಳು ಚುಲ್ಸೋಣ ಅಂತ ಆಂಟಿ ಮನೆಗೆ ಬಂದಿದ್ದೆ. ಆಲ್ಮೋಸ್ಟ್ ಕಾಳೆಲ್ಲ ಚುಲ್ಸಾಯಿತು. ಈಗ ತನ್ವಿ ಬಂದು ನಾನು ಎತ್ತಾಕ್ತೀನಿ ಅಂತ ಎತ್ತಾಕ್ತಿದ್ದಾಳೆ. ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ಈಗಲಿಂದನೇ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಇಲ್ಲಾಂದರೆ ಮುಂದೆ ಕಷ್ಟ ಆಗುತ್ತೆ ಅಂತ ನಾನು ಹೇಳ್ಕೊಡ್ತಾ ಇದ್ದೆ, ಮಾಡಲಿ ಸ್ವಲ್ಪ ಅಂತ. ಈಗ ಓನರ್ ಆಂಟಿ ಬಂದರು. ಅವರು ಕೂಡ ಕಾಳನ್ನ ತೋರಿಸ್ತಿದ್ದಾರೆ. ನೀನು ಎಳೆದೆಲ್ಲ ಹಾಕ್ತಿಲ್ಲ, ಹಂಗೆ ಹಾಕ್ಬಾರ್ದು ಅಂತ ಹೇಳಿ ಹೇಳ್ಕೊಡ್ತಾಯಿದ್ರು. ಅದನ್ನೇ ಮಾತಾಡ್ತಾ ಕೂತಿದ್ವು. ನನಗೂ ಅಷ್ಟು ಗೊತ್ತಿರಲಿಲ್ಲ. ಎಲ್ಲನೂ ಸುಮ್ಮನೆ ನೆನೆಸ್ಬೇಕಲ್ಲ ಅಂದ್ಬಿಟ್ಟು ನೆನೆಸ್ಬಿಟ್ಟು ಇಟ್ಬಿಟ್ಟಿದ್ದೆ. ಅದನ್ನೇ ಹೇಳ್ತಾ ಇದ್ದಾರೆ ಆಂಟಿ ಕೇಳ್ತಾ ಇದ್ದಾರೆ, ಏನು ಸಾಂಬಾರು ಮಾಡ್ತೀಯಾ ಸಂಜೆಗೆ ಅಂತ. ಅದಕ್ಕೆ ನಾನಂದೆ, ಆಂಟಿ ನಂಗೆ ಕೈಮಾ ಉಂಡೆ ಸಾರು ತಿನ್ನಬೇಕು ಅಂತ ಆಸೆ ಆಗಿದೆ ಆಂಟಿ, ಅದೇ ಮಾಡ್ತೀನಿ ಅಂದೆ. ಅದಕ್ಕೆ ಅರಿ ಚಿಕನ್ ತರಕ್ಕೆ ಹೋಗಿದ್ದಾರೆ, ಈಗ ಮಟನ್ ಹೇಳ್ಬೇಕಿತ್ತು ಅಂದೆ. ಚಿಕನಲ್ಲಿ ಮಾಡು, ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸರಿ ಅದನ್ನು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಡಲೆ ಮತ್ತು ಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಫ್ರೈ ಎಲ್ಲ ಆಗಿದೆ. ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿನ, ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಇಷ್ಟು ಕೂಡ ಹಾಕ್ಕೊಂಡು ಅದ್ರ ಜೊತೆಗೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬಿಟ್ಟು ಒಂದು ಮಿಕ್ಸಿ ಜಾರಕ್ಕೆ ಅದನ್ನೆಲ್ಲನೂ ಕೂಡ ಹಾಕ್ಕೊಂಡು ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋತೀನಿ. ಅದ್ರ ಜೊತೆಗೇ ಅದು ರುಬ್ಬಿದ್ದಾದಮೇಲೆ ಒಂದು ಟೊಮೊಟೊ ಹಣ್ಣನ್ನ ಕಟ್ ಮಾಡಿ ಹಾಕೋತೀನಿ. ನಾನು ಲಾಸ್ಟಿಗೆ ಹಾಕೊಳ್ಳೋದು ಸಾಮಾನ್ಯ. ಆಮೇಲೆ ರುಬ್ಕೊಂಡಾದ್ಮೇಲೆ ಈಗ ಸೇಮು ಕೈಮಾ ಉಂಡೆಗೆ ಸೇಮ್ ಮೆಥಡ್, ಖಾರಕ್ಕೆ ಯಾವುದೇ ಥರ ಹಾಕ್ಕೊಂಡು ಸೇಮ್ ಮೆಥಡಲ್ಲೇ ಹಾಕ್ಕೊಂಡು ಈಗ ಅದ್ರ ಜೊತೆಗೆ ನಾನು ಚಿಕನ್ನ ಹಾಕ್ಕೋತಿದ್ದೀನಿ. ಚಿಕನ್ನೆಲ್ಲ ಹಾಕ್ಕೊಂಡು ಮತ್ತೆ ರುಬ್ಕೋತಾ ಇದ್ದೀನಿ. ಸಣ್ಣಕ್ಕೆ ರುಬ್ಕೋತೀನಿ. ರುಬ್ಬಿದೆಲ್ಲ ಆಗಿದೆ. ಇದನ್ನೆಲ್ಲ ಮಿಕ್ಸಿ ಜಾರಿಂದ ತೆಗೆದು ನಾನು ಒಂದು ಪ್ಲೇಟಿಗೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಅದ್ರ ಜೊತೆಗೇ ನಾನು ಕೈಮಾ ಉಂಡೆ ಒಡೆದೋಗ್ಬಾರ್ದು ಅಂದ್ಬಿಟ್ಟು ಅದ್ರ ಜೊತೆಗೆ ನಾನು ಒಂದು ಮೊಟ್ಟೆನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಈ ಥರ ಮಾಡೋದ್ರಿಂದ, ಒಂದು ಮೊಟ್ಟೆ ಹಾಕೊಳ್ಳೋದ್ರಿಂದ ಕೈಮಾ ಉಂಡೆ ಒಡೆದೋಗಲ್ಲ, ನೀಟಾಗಿ ಇರುತ್ತೆ. ಈಗ ಕೈಮಾ ಉಂಡೆ ಮಾಡ್ಕೊಂಡಿದ್ದಾಯಿತು. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಗೆಯೇ ಈರುಳ್ಳಿ ಇಷ್ಟು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಬ್ರೌನ್ ಕಲರ್ ಆಗೋವರೆಗೂ. ಅದಾದಮೇಲೆ ಚಿಲ್ಕೊರೆ ಕಾಳನ್ನು ಹಾಕೋಬಿಟ್ಟು ಮತ್ತೆ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು ಇಷ್ಟು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ನಾವು ರುಬ್ಕೊಂಡಿರೋ ಖಾರನೆಲ್ಲ ಹಾಕಿ ಒಂಚೂರು ಹಸಿ ವಾಸನೆ ಹೋಗೋವರೆಗೂ ಬಿಡ್ತೀನಿ. ಅದಾದಮೇಲೆ ನೀರನ್ನ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋತೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ. ಕುದ್ದಿದ್ದೆಲ್ಲ ಆಗಿದೆ ನೋಡಿ, ಕುದ್ದಿದ್ದಾಗಿದೆ. ಅದ್ರ ಜೊತೆಗೆ ಈಗ ಕೈಮಾ ಉಂಡೆ ಹಾಕೋತಾ ಇದ್ದೀನಿ. ಕೈಮಾ ಉಂಡೆ ಎಲ್ಲ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕೈಮಾ ಉಂಡೆ ಬೇಯೋಕ್ಕೆ ಅಂತ ಪ್ಲೇಟ್ ಮುಚ್ಚಿ ಬಿಟ್ಟಿದ್ದೆ. ಈಗ ಕೈಮಾ ಉಂಡೆ ಎಲ್ಲ ರೆಡಿಯಾಗಿದೆ, ಬೆಂದಿದೆ. ನೀವು ನೋಡ್ತಾ ಇರ್ಬೋದು, ಒಂದು ಕೂಡ ಕೈಮಾ ಉಂಡೆ ಒಡೆದೋಗಿಲ್ಲ, ತುಂಬ ಚೆನ್ನಾಗಾಗಿದೆ. ಈಗ ಊಟ ಮಾಡೋಣ ಅಂದ್ಬಿಟ್ಟು ಹರಿಯೋರ್ಗೂ ಊಟ ಹಾಕ್ಕೊಡ್ತಾ ಇದ್ದೀನಿ. ಹಾಗೆಯೇ ನಾನು ಕೂಡ ಊಟ ಮಾಡಿ ತನ್ವಿಗೂ ಕೂಡ ಊಟ ಮಾಡಿಸ್ತಾ ಇದ್ದೀನಿ. ನೀವು ಕೂಡ ಊಟ ಮುಗಿಸ್ಕೊಂಡು ಈಗ ಅಡುಗೆ ಮನೆಗೆ ಬಂದೆ. ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ, ಹಾಗೆಯೇ ಅಡುಗೆ ಮಾಡಿದ್ದೆಲ್ಲ ಪಾತ್ರೆ ಇತ್ತು ತೊಳ್ಕೊಬಿಡೋಣ ಅಂತ. ಇವತ್ತಿನ ಡೇ ಹೀಗಿತ್ತು ಗೈಸ್. ಐ ಹೋಪ್ ಈ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.